ನಾವೆಲ್ಲ ಪಂಚತಂತ್ರ ನಾಟಕ ಪಂಚತಂತ್ರ ಕಥೆಗಳನ್ನ ಕೇಳ್ತೀನಿ ಬೆಳೆದಿದ್ದೀವಿ ಎಲ್ಲರೂ. ಸೊ ಇದನ್ನ ಬರೆದವರು ಶ್ರೀ ನಾಗಕೃಷ್ಣ ಜೋಶಿ ಅವರು, ನಮ್ಮ ಸಂಗಮ ಸದಸ್ಯರಾದ ಶ್ರೀ ಗೋಪಿನಾಥ್ ಜೋಶಿ ಅವರ ತಂದೆಯವರು. ಅವರು ಬಂದಿದ್ದಾಗ ಈ ಒಂದು ಕಥೆನ ಬರ್ಕೊಟ್ಟಿದ್ರು ಚಿಕ್ಕ ಮಕ್ಕಳಿಗೋಸ್ಕರ ಅಂತಾನೆ. ಈ ಒಂದು ನಾಟಕದಲ್ಲಿ ಮಕ್ಕಳು ಕನ್ನಡದಲ್ಲೇ ಮಾತಾಡಿದ್ದಾರೆ. ಸೊ ಅದೊಂದು ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಈ ಒಂದು ನಾಟಕ ನೋಡ್ಬೇಕಾದ್ರೆ. ಇದರಲ್ಲಿ ಭಾಗವಹಿಸುವವರು Arana as rabbit, Aryan as elephant, Anusha Mandana as zebra, Anusha Rao as coyote, Anushka as a star, Arya as monkey, Richa as bunny, Kedar as a lion, Radhika as deer, Sanchita as a fox, Vadi as a bear, and Vishal as a deer. ನಮ್ಮೆಲ್ಲರ ಹ್ಯಾಪಿಗೆ ಸ್ವಲ್ಪ ದಿನಗಳು ಮಾತ್ರ. ಸ್ವಲ್ಪ ಸರಿಗೆ ಹೇಳೋ ನಮ್ಮ ಜಂಗಲ್ಗೆ ಒಂದು ದೊಡ್ಡ ಸಿಂಹ ಬಂದಿದೆ. ಅದು ನಮ್ಮ ನೆಲ ಹಿಡಿದು ತಿನ್ನುತ್ತಿದೆ. ಇನ್ನ ಕೆಲವು ದಿನಗಳಲ್ಲಿ ಅದು ಈ ಕಡೆ ಬರುತ್ತಿದೆ. ನಾವೆಲ್ಲರೂ ಎರಾಡಿಕೇಟ್ ಆಗೋದು ಗ್ಯಾರಂಟಿ. ಅದಕ್ಕೆ ಈ ಇನ್ಫಾರ್ಮೇಶನ್ ತಿಳಿಸೋಣ ಅಂತ ಓಡೋಡಿ ಬಂದೆ. ಇದು ಒಂದು ಸೀರಿಯಸ್ ಮ್ಯಾಟರ್. ಇದು ನಮ್ಮೆಲ್ಲರ ಲೈಫ್ ಅಂಡ್ ಡೆತ್ ಮ್ಯಾಟರ್. ನಾನು ಜಿಂಕೆ, ನರಿ, ಆನೆ 4 ಲೈಸೆನ್ಸ್ನಲ್ಲಿ ಹೋಗಿ ಅವರಿಗೂ ನಾಳೆ ಎಲ್ಲಿ ಮೀಟಿಂಗ್ಗೆ ಬರುತ್ತೇನೆ. ಹಾಗಿದ್ದರೆ ಈಗ ನಾವೆಲ್ಲ ನಾಳಿನ ಮೀಟಿಂಗ್ಗೆ ರೆಡಿಯಾಗಿ ಬರೋಣ. ಈ ಸಾರಿ ಈಗ ನಾವೆಲ್ಲ ಹೋಗೋಣ.
ಚಿಕ್ಕವನಾದ ನಾನು ಹೋರಾಟಕ್ಕೆ ಮಾಡ್ತೀನಿ. ಇಂಪಾರ್ಟೆಂಟ್ ಟಾಪಿಕ್. ಸಿನಿಮಾದಿಂದ ನಾವು ಹೇಗೆ ಉಳಿದುಕೊಳ್ಳಬಹುದು, ಸಿನಿಮಾವನ್ನು ಹೇಗೆ ನಾಶ ಮಾಡುವುದು ಎಂದು. ನಿಮಗೆಲ್ಲ ಏನೇನು ಪ್ಲಾನ್ಸ್ ಇದೆಯೋ ಹೇಳಿ. ಸರಿ ಸ್ಪಾಯ್ ಆದ ನಾನು ಮೊದಲು ಶುರು ಮಾಡ್ತೀನಿ. ಇಲ್ಲಿ ಕೇಳಿ, ನಾವೆಲ್ಲ ಒಟ್ಟು ಸೇರಿ ಸಿಂಹಕ್ಕೆ ಕಲ್ಲು ಮಣ್ಣು ಬರೋದು ಬ್ರಾಂಚ್ ಎಷ್ಟು ಮಾಡೋಣ. ಲೋಭದಿಂದ ಆ ಸಿಂಹ ಓಡೋಗ್ಬಿಡುತ್ತೆ. ಇದು ನಿಮ್ಮ ಕೈಯಾರಿಕೆ ಮಂಗನ. ನಾವು ರನ್ನರ್ ಮೇಲೆ ನಿಂತ್ಕೊಂಡು ಈ ಕೆಲಸ ಹೇಗೆ ಮಾಡೋದು? ಅಷ್ಟು ಹೊತ್ತಿಗೆ ಸಿಂಹ ನಮ್ಮನ್ನು ಇಲ್ಲಿ ತಿಂದು ಬಿಡುತ್ತೆ. ಹಾಗಾದ್ರೆ ಹೀಗೆ ಮಾಡೋಣ, ಎಲ್ಲರೂ ಸೇರಿ ದೊಡ್ಡ ಹಳ್ಳ ತೋಡಿ ಅದರಲ್ಲಿ ಆ ಸಿಂಹ ಬೀಳೋ ಹಾಗೆ ಮಾಡೋಣ. ಬಿದ್ದ ತಕ್ಷಣ ಮಣ್ಣು ಮುಚ್ಚಿ ಸಮಾಧಿ ಮಾಡೋಣ.